ಪುತ್ತೂರು ಬಿಜೆಪಿ ಮುಖಂಡನ ಪುತ್ರನಿಂದ ವಂಚನೆ ಪ್ರಕರಣ ಸಂಬಂಧ ಸಂತ್ರಸ್ತೆಗೆ ತಿಂಗಳಿಗೆ 75,000 ಜೀವನಾಂಶ ನೀಡುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಏಕಸದಸ್ಯ ಪೀಠ ಆದೇಶ ಕೊಟ್ಟಿದ್ದು ಬಿಜೆಪಿ ಮುಖಂಡ ಜಗನ್ನಿವಾಸ್ ಪುತ್ರ ಕೃಷ್ಣ ಜೆ ರಾವ್ಗೆ ಆದೇಶ ನೀಡಿದ್ದು ಜೀವನಾಂಶ ಪಾವತಿಸಲು ಆದೇಶಿಸಿ ಜೂನ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಕೃಷ್ಣ ಮದುವೆಯಾಗೋದಾಗಿ ನಂಬಿಸಿದ್ದ ಬಿಜೆಪಿ ಮುಖಂಡನ ಪುತ್ರ ಕೃಷ್ಣ ಡಿಎನ್ಎ ಪರೀಕ್ಷೆಯಲ್ಲೂ ಕೃಷ್ಣ ರಾವ್ನದ್ದೇ ಮಗು ಅನ್ನೋದು ದೃಢಪಟ್ಟಿದೆ. 2024 ಅಕ್ಟೋಬರ್ 11ನೇ ತಾರೀಕು ಕೃಷ್ಣ ತನ್ನ ಮನೆಗೆ ಕರೆದು ದೈಹಿಕ ಸಂಪರ್ಕ ಬೆಳೆಸಿದ್ದ ಅಂತ ಯುವತಿ ಹೇಳಿದ್ದಾರೆ. ಆರಂಭದಲ್ಲಿ ಮದುವೆಗೆ ಒಪ್ಪಿದ್ದ ಆರೋಪಿ ಕೃಷ್ಣರಾವ್ ನಂತರ ಮದುವೆ ಆಗಲ್ಲ ಅಂದಿದ್ದ. ಯುವತಿಗೆ ಹೆರಿಗೆಯಾದ ನಂತರ ಮಗು ನಮ್ಮದಲ್ಲದೇ ಅಲ್ಲ ಅಂದಿತ್ತು ಫ್ಯಾಮಿಲಿ. ಮಗು ಜನಿಸ್ತಾ ಇದ್ದಂತೆ ಕೃಷ್ಣರಾವ್ ಮತ್ತು ತಂದೆ ಉಲ್ಟಾ ಹೊಡೆದಿದ್ರು. ವಂಚನೆ ಮಾಡಿದ್ದಾರೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಸಂತ್ರಸ್ತೆ. ನ್ಯಾಯಾಲಯದ ಆದೇಶದಂತೆ ಡಿಎನ್ಎ ಪರೀಕ್ಷೆ ನಡೆಸಿದ್ರು. ಮಗುವಿನ ತಂದೆ ಕೃಷ್ಣನೇ ಅನ್ನೋದು ಡಿಎನ್ಎ ಪರೀಕ್ಷೆಯಲ್ಲಿ ದೃಢವಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.